ಮತ್ತು ಬೆಂಡೆಕಾಯಿ, ಈರುಳ್ಳಿ, ಕ್ಯಾರೆಟು ಇಷ್ಟಿದೆ ಫ್ರೆಂಡ್ಸ್. ಇದರೊಳಗಡೆ ಈಗ ಇಷ್ಟಿದೆ ನೋಡಿ. ಇದರಲ್ಲಿ ಒಂದು 4 ಪದಾರ್ಥ ಇದೆ. ಇಷ್ಟೀಗ ಪದಾರ್ಥ ತೊಗೊಂಡು ಸಂತೆ ಎಲ್ಲ ತೊಗೊಂಡಿದ್ದೇನೆ. ಇದೆಲ್ಲ ಈಗ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿ ತೆಗೆದಿಡಬೇಕು ಎಲ್ಲ. ಶ್ರೇಯಮ್ಮ ಇಲ್ಲಿ ಓದ್ತಾ ಕೂತಿದ್ದಾಳೆ, ಯಜಮಾನ್ರು ಇಲ್ಲಿ ಕೂತಿದ್ದಾರೆ. ಇದೆಲ್ಲ ಮಾಡಿ ಊಟಕ್ಕೆ ರೆಡಿ ಮಾಡಬೇಕು. ಇಲ್ಲಿ ನೋಡಿ, ಈಗ ಮೆಂತ್ಯ ಸೊಪ್ಪಿ ನೋಡಿ, ಮನೆಯಲ್ಲಿ ಮಕ್ಕಳು ಮೆಂತ್ಯ ಸೊಪ್ಪು ತಿನ್ನೋದಿಲ್ಲಲ್ಲ, ಆ ಟೈಮಲ್ಲಿ ನಾವು ಈ ಥರ ಮಕ್ಕಳಿಗೆ ವೆರೈಟಿಯಾಗಿ ಮಾಡಿಕೊಟ್ರೆ ತಿಂತಾವೆ ಅನ್ನೋದಕ್ಕೋಸ್ಕರ ನಾನು ಈ ಥರ ಮಾಡಿದ್ದೀನಿ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ಮೆಂತ್ಯ ಸೊಪ್ಪಿನ ನೋಡ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಫ್ರೆಂಡ್ಸ್, ಸಖತ್ತಾಗಿದ್ದಾವೆ, ಟೇಸ್ಟಿಯಾಗಿ, ಮೇಲ್ಗಡೆ ಗರಿ ಗರಿ, ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದ್ದಾವೆ. ಇದರೊಟ್ಟಿಗೆ ಕಾಯಿ ಚಟ್ನಿ ಇದ್ರೆ ಸೂಪರ್ ಆಗಿರುತ್ತೆ ನೋಡಿ, ಇಲ್ಲಾಂದರೆ ಚಾ ಒಟ್ಟಿಗೆ ಸೂಪರ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾನು ಸಹ ಚೆನ್ನಾಗಿದ್ದೀನಿ ನೋಡಿ. ಈಗ ಸ್ನಾನ ಪೂಜೆ ಎಲ್ಲ ಆಗಿದೆ ಆಲ್ರೆಡಿ. ಇವತ್ತೆಲ್ಲ ಕೆಲಸ ಮಾಡೇ ಸ್ನಾನ ಮಾಡಿದ್ದು ಫ್ರೆಂಡ್ಸ್, ಯಾಕಂದರೆ ಹುಷಾರಿಲ್ಲಲ್ಲ. ಬೆಳಗ್ಗೆ ಅದು ಬೇಕು, ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಮಾಡೇ ಸ್ನಾನ ಮಾಡಿ ಪೂಜೆ ಮಾಡಿದ್ನಿ. ಚಹಾ ಅಷ್ಟೇ ಮಾಡಿದೆ. ಶ್ರೇಯಾನಿಗೆ ತಿಂಡಿ ಬೇಡ ಅಂತಂದು, ಯಾಕಂದರೆ ನಿನ್ನೆ ಅವ್ರ ಪಾಪ ಬಣ್ಣು ತಂದಿಟ್ಟಿದ್ರು. ಬಣ್ಣು ಚಹಾ ಮತ್ತು ಅಷ್ಟೇ ತಿಂದು ಹೋದ್ಲು. ನೈಟ್ದು ಒಂದು ಚಪಾತಿ ಕೂಡ ಇತ್ತು, ಚಾದೊಟ್ಟಿಗೆ ನೆನೆಸ್ಕೊಂಡು ಅದನ್ನು ಕೂಡ ತಿಂದು ಹೋದ್ಲು ಫ್ರೆಂಡ್ಸ್ ಅವಳು. ಯಜಮಾನ್ರು ಇನ್ನೂ ಮನೆಗೆ ಬಂದಿಲ್ಲ. ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡೆ. ಇನ್ನು ಬಟ್ಟೆ ತೊಳಿಬೇಕು, ಹಾಗೆ ನೀರು ಕೂಡ ಬಂದಿದೆ, ಕುಡಿ ನೀರು ತುಂಬ್ಕೋಬೇಕು. ಹೊರಗಡೆ ಯಾರೋ ಬಂದಿದ್ದಾರೆ, ಮಾತಾಡ್ತಾ ಇದ್ದಾರೆ. ಹಾಗಾಗಿ ಈಗೆಲ್ಲ ಕೆಲಸ ಆಯ್ತು. ಬಟ್ಟೆ ತೊಳಿತೇನೆ, ನೀರಷ್ಟು ತುಂಬ್ಕೋತೇನೆ. ಯಜಮಾನ್ರು ಬಂದರೆ ತಿಂಡಿ ಮಾಡ್ತೀನಿ, ಬರದೇ ಇದ್ದರೆ ಡೈರೆಕ್ಟ್ ಮಧ್ಯಾಹ್ನ ಅಡುಗೆನೇ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಟೈಮ್ ಆಲ್ರೆಡಿ 9:45 10 ಗಂಟೆ ಹತ್ತಿರ ಬಂದಿದೆ. ಈಗ ಇವತ್ತು ಲೇಟ್ ಆಯಿತು ನಂದು ಕೂಡ ಕೆಲಸ ಎಲ್ಲ. ಹೊಲಿ ಬಟ್ಟೆ ಕೂಡ ಇದೆ, ಹಾಗೆ ಹೊಲಿಬೇಕು. ಹುಷಾರಿಲ್ಲ ಅಂದರೂ ಹೊಲಿ ಬಟ್ಟೆ ಬಂದರೆ ಬಿಡಲಿಕ್ಕಂತೂ ಬರೋದೇ ಇಲ್ಲ ಫ್ರೆಂಡ್ಸ. ಯಾಕೆ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಸುಸ್ತಾಗ್ತಾಯಿದೆ. ಕಾಲಂತೂ ಯಾರೋ ಏನೋ ಅನ್ನಿಸ್ಬಿಟ್ಟಿದೆ ಕಾಲು. ಯಾಕಂದರೆ ಸುಸ್ತಾಗ್ತದಲ್ಲ, ಅದರಲ್ಲೇ ಬಟ್ಟೆ ಹೊಲಿದು ಬಿಟ್ಟರೆ ಇನ್ನೂ ಕಾಲು ನೋವು ಬಂದುಬಿಡ್ತದೆ ಜಾಸ್ತಿ. ಅದಕ್ಕಾಗಿ ಈಗ ಅದನ್ನೆಲ್ಲ ಹೊಲಿದು ಕೊಡ್ತೇನೆ. ಹೊಲಿವಾಗಂತೂ ತೋರಿಸ್ಲಿಕ್ಕೆ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. ಹೊಲಿದು ಕೊಡ್ತೇನೆ, ಮತ್ತು ನೀರು ತುಂಬ್ಕೋತೇನೆ, ಬಟ್ಟೆ ಕೂಡ ತೊಳಿತೇನೆ. ಬಟ್ಟೆ ತೊಳೆದು ಹಾಕ್ತೇನೆ. ಮೊದಲಿಗೆ ಸಿಕ್ಕಾಪಟ್ಟೆ ಮಳೆ ಕೂಡ ಇದೆ ಇವತ್ತು. ತೊಳೆದು ಒಳಗಡೆನೇ ಹಾಕಿಬಿಡ್ತೇನೆ ಬಟ್ಟೆ. ಮತ್ತು ಈಗ ಅದಷ್ಟು ನೀರು ಕುಡಿದು ಬಟ್ಟೆ ತೊಳಿತೇನೆ. ಬಟ್ಟೆ ತೊಳೆದ ಮೇಲೇ ಚಹಾ ಮಾಡ್ಕೊಂಡು ಕುಡಿತೇನೆ. ಬಿಸಿನೀರು ಕುಡಿದು ಒಂದು 10 ನಿಮಿಷ 20 ನಿಮಿಷ ಏನೋ ತೊಗೊಳ್ಳೋದಿಲ್ಲಲ್ಲ, ಹಾಗಾಗಿ ಬಿಸಿನೀರು ಮೊದಲು ಕುಡಿದು ಬಟ್ಟೆ ತೊಳಿತೇನೆ. ತೊಳೆದ ಮೇಲೇ ಎಲ್ಲ ಕೆಲಸ ಮಾಡ್ಕೋತೇನೆ. ಮಧ್ಯಾಹ್ನದ ಅಡುಗೆ ಏನು ಮಾಡಬೇಕು ನೋಡ್ತೇನೆ ಫ್ರೆಂಡ್ಸ. ಹಾಗೆ ಸ್ವಲ್ಪ ಪೇಟೆ ಕೂಡ ಹೋಗೋದಿದೆ, ಹೋಗ್ಲಿಕ್ಕೆ ಆಗುತ್ತೋ ಇಲ್ಲ ಅದು ಗೊತ್ತಿಲ್ಲ. ಮಳೆ ಇದೆಯಲ್ಲ, ಸ್ವಲ್ಪ ಮನೆ ಸಾಮಾನು ತಂದೇ ಇಲ್ಲ ನನಗೆ ಜಾಸ್ತಿ. ಅಂದರೆ ನನಗೂ ಊರಿಂದ ಬಂದಮೇಲೆ ಹುಷಾರು ತಪ್ಪಿತು. ಹಾಗೆ ಯಜಮಾನ್ರಿಗೆ ಏನಾದರೂ ಅಂತ ಹೇಳಿದರೆ ಯಜಮಾನ್ರು ತರ್ತಾರೆ. ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಚಿಲ್ಲಿ ಪೌಡರನ್ನು ನಾನು ಯಾವಾಗಲೂ ಅಂಗಡಿಯಲ್ಲೇ ತರ್ತಿದ್ದೆ. 50 ಗ್ರಾಮು 100 ಗ್ರಾಮು ಅಂಗಡಿಯಲ್ಲೇ ತರೋಕ್ಕಿಂತ ಅದು ಜಾಸ್ತಿನೇ ಬೇಕು. ಇದು ರೆಸಿಪಿಗೆ ಮತ್ತು ಯಾವುದಾದ್ರೂ ಅಡುಗೆಗೆ. ನಾನು ಮಸಾಲೆ ಖಾರ ಕೂಡ ತಂದಿರ್ತೇನೆ ಊರಿಂದ, 1 kg ಗಟ್ಟಲೆ ಅಮ್ಮ ಮಾಡಿಕೊಟ್ಟಿರ್ತಾರಲ್ಲ, ಜಾಸ್ತಿ ಅದನ್ನೇ ಯೂಸ್ ಮಾಡ್ತೇನೆ. ಈಗ ರೆಸಿಪಿಗೆ ಚಿಲ್ಲಿ ಪೌಡರ್ ಬೇಕು, ರೆಡ್ ಚಿಲ್ಲಿ ಪೌಡರ್, ಕಾಶ್ಮೀರಿ ಚಿಲ್ಲಿ ಪೌಡರ್ ಬರುತ್ತಲ್ಲ, ಅಂಗಡಿಯಲ್ಲಿ ತುಂಬ ಕಾಸ್ಟ್ಲಿ ಇದೆ. ನಮ್ಮ ಮನೆ ಹಿಂದ್ಗಡೆನೇ ಒಂದು ಸೈಟ್ ಇದೆ, ಯಾಕಂದರೆ ನೋಡಿದ್ದೀರಿ ತುಂಬ ಸತಿ ಬಟ್ಟೆ ತೊಳೆ ಹತ್ರ ಖಾಲಿ ಸೈಟ್ ಇದೆ ನೋಡಿ. ಅದರ ಹಿಂದ್ಗಡೆ ಒಂದು ಮನೆ ಇದೆ, ದೊಡ್ಡ ಮನೆ, ಭಟ್ರದ್ದು ಅಂತೇಳಿ. ಅವರು ಮೆಂತ್ಯ ಹುಡಿ ಎಲ್ಲ ಪ್ರತಿಯೊಂದು ಹುಡಿ ಅವ್ರು ಮಾಡ್ತಾರೆ. ಗರಂ ಮಸಾಲೆ, ಸಾಂಬಾರು ಹುಡಿ ಎಲ್ಲ ಮಾಡ್ತಾರೆ ಅವರು. ನನಗೂ ಗೊತ್ತಿತ್ತು, ಆದರೆ ತುಂಬ ವರ್ಷದಿಂದ ಮಾಡ್ತಾರಂತೆ ಅವ್ರು, ನನಗೆ ಗೊತ್ತಿಲ್ಲ. ಅವ್ರು ಸಾಧಾರಣ ಒಂದು 40-50 ವರ್ಷದಿಂದ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಹಾಗಾಗಿ ಅಲ್ಲೇ ತರುವ ಅಂತ ಇದ್ದಾರೆ ಯಜಮಾನ್ರು. ಹೋಗಿ ಚಿಲ್ಲಿ ಪೌಡರ್ ಒಂದು ತರ್ತೇನೆ ಫ್ರೆಂಡ್ಸ್. ಅಲ್ಲಿ ಹೋಗಿ ಸಾಂಬಾರು ಹುಡಿ ಕೂಡ ಅವರು ಮಿಲ್ಲಲ್ಲಿ ಹಾಕ್ತಿರ್ತಾರಲ್ಲ, ಎಷ್ಟು ಪರಿಮಳ ಬರ್ತಿರ್ತದೆ ಗೊತ್ತಾ. ನಮ್ಮ ಮನೆ ಹಿಂದೆನೇ ಇದೆ, ಆದರೆ ನಾನು ಸಾಂಬಾರು ಹುಡಿ ನಮ್ಮ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತರೋದಿಲ್ಲ. ಮೊನ್ನೆ ನಮ್ಮ ಅಮ್ಮರಿಗೆ ಚೆನ್ನೈ ಕಳಿಸ್ಲಿಕ್ಕೆ ಬೇಕಾಗಿತ್ತು ಸಾಂಬಾರು ಹುಡಿ 1 kg. ಅವತ್ತು ತರಲಿಕ್ಕೆ ಹೋದಾಗ ಕೇಳಿದೆ ಇದೆ ಅಂತ ಹೇಳಿದರು. ಆದರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಎಷ್ಟು ಕೆಜಿಗೆ ಎಷ್ಟಿದೆಯೋ ಗೊತ್ತಿಲ್ಲ ನನಗೆ, ಕೇಳಬೇಕು. ಇವತ್ತು ಹೋಗಿ ತರಬೇಕಂತ ಅಂದ್ಕೊಂಡಿದ್ದೇನೆ. ಹಾಗೆ ಎಂತ ಹೇಳ್ತಾಯಿದ್ದಾರೆ ಎಲ್ಲರೂ, ವಯಸ್ಸು ಕೇಳ್ತಾ ಇಲ್ಲ ಅಂಥೇಳಿ. ನನಗೆ ಹುಷಾರಿಲ್ಲ, ವಯಸ್ಸಿಲ್ಲ ನಂದು. ವಯಸ್ಸು ಒಮ್ಮೆ ಬರುತ್ತೆ, ಒಮ್ಮೆ ಹೋಗುತ್ತೆ. ವಿಡಿಯೋ ಮಾಡೋ ಒಮ್ಮೆ ಹೋಗುತ್ತೆ, ಒಮ್ಮೆ ಬರುತ್ತೆ. ಅದು ವಯಸ್ಸು ಸ್ವಲ್ಪ ನೋಡಿ ಬೇರೆಯೇ ಕೇಳ್ತಾ ಇದೆಯಲ್ಲ,
ಹಾಗಾಗಿ ಮತ್ತು ಇನ್ನೊಂದೇನು ಎಲ್ಲರೂ ಕೇಳ್ಬೋದು, ಯಾಕೆ ನಿಮಗೆ ಈ ಕೆಮ್ಮು ಇಷ್ಟು ದಿನ? ನನಗೆ ಒಂದು ಸತಿ ಕೆಮ್ಮು ಬಂದರೆ ಸಾಧಾರಣ ಮಿನಿಮಮ್ 3 ರಿಂದ 4 ತಿಂಗಳ ಇರುತ್ತೆ. ನಾ ಎಷ್ಟೇ ಮದ್ದು ಮಾಡಿದ್ರೂ ಅದರ ಟೈಮಿಗೆ ಅದು ಹೋಗೋದೇ ಫ್ರೆಂಡ್ಸ್. ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಬಂದಿನಿ ಶ್ರೇಯ ನಾನು, ಆದರೂ ಅದು ಅದರ ಟೈಮಿಗೆ ಹೋಗುತ್ತೆ, ಆದರೂ ನಮ್ಮ ಮದ್ದು ಬಿಡೋದಿಲ್ಲ. ಮತ್ತು ಎಷ್ಟು ದಿನ ಕೆಮ್ಮಿರುತ್ತೋ ಅಷ್ಟು ದಿನ ನಾನು ಮಿನಿಮಮ್ ಬಿಸಿ ನೀರು ಕುಡಿತೇನೆ, ತಣ್ಣೀರು ಕುಡಿಯಲ್ಲ. ಹೊರಗಡೆ ಹೋದರೂ ಬಿಸಿ ನೀರು ಕುಡಿತೇನೆ, ಒಂದು ಬಾಟ್ಲಿ ತುಂಬ್ಕೊಂಡೋಗಿರ್ತೇನೆ. ಮನೆಯಲ್ಲಿದ್ದರೂ ಅಂತೂ ಬಿಸಿ ಬಿಸಿ ಕಾಯಿಸ್ಕೊಂಡೇ ಕುಡಿತೇನೆ, ಚಪ್ಪೆ ಆಗಿರೋ ನೀರು ಕುಡಿಯೋದಿಲ್ಲ. ಅದು ಬಂದು ನನಗೆ ಸಾಧಾರಣ ಯಾವಾಗ ಬಂದಿತ್ತು ಈ ಕೆಮ್ಮಂದರೆ 2018 ಅಥವಾ 19ರಲ್ಲಿ ಬಂದಿತ್ತು ನೋಡಿ. ಅವಾಗ ಬಂದಿರೋ ಕೆಮ್ಮು. ನಾವೊಂದು ಚೂರು ಏನಾದರೂ ಎಣ್ಣೆ ಐಟಮ್ ತಿಂದು ಸ್ವಲ್ಪ ಒಂದೇ ಸತಿ ಕೆಮ್ಮಿದರೆ ಸಡನ್ಲಿ ಬಿಸಿ ನೀರು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಮತ್ತು ಏನು ಗೊತ್ತಾ, ಕಾವು ತೊಗೋತೀನಿ. ಅಂದರೆ ನಾನು ಕರೆಂಟ್ ಮೇಗಿನ ಕಾವೆಲ್ಲ ತೊಗೊಳ್ಳೋದಿಲ್ಲ, ಗ್ಯಾಸ್ ಮೇಲೆ ಒಂದು ಕಾವಲಿ ಇಡ್ತೇನೆ. ಅಂದರೆ ದೋಸೆ ಮಾಡ್ತೀವಿ ಅದು ಆಯಿತು, ಇಲ್ಲ ಚಪಾತಿ ಮಾಡೋ ಕಾವಲಿಟ್ಟು ಕಾಟನ್ ಅರಿವೆಯಿಂದ ಎದೆ ಅಥವಾ ಹಿಂದೆ ಬೆನ್ನುಗಡೆ ಕಾಯಿಸ್ಕೊತೀನಿ. ಆವಾಗ ಸಡನ್ಲಿ ಕಮ್ಮಿ ಆಗುತ್ತೆ. ನಾನು ಜಾಸ್ತಿ ಕಪ್ಪಕ್ಕೆ ಮಾಡೋದು ಅದನ್ನೇ. ಅದಕ್ಕೆ ನಾನು ಆಸ್ಪತ್ರೆಗೆ ಜಾಸ್ತಿ ಹೋಗೋದೇ ಇಲ್ಲ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಇದು ಆದಮೇಲೆ ಮಾತ್ರ ಹೋಗ್ತೀನಿ ನಾನು, ಇಲ್ಲಾಂದರೆ ನಾನು ಹೋಗೋದೇ ಇಲ್ಲ. ಅದನ್ನೇ ಮಾಡ್ತೀನಿ. ಕಫ ಆದರೆ ನೋಡಿ, ಅದನ್ನ ಒಂದು ಸತಿ ಮಾಡಿ ನೋಡಿ ನೀವು. ನಮ್ಗೆ ತಾಳುವಷ್ಟು ಬಿಸಿ ಕಾಯಿಸ್ಕೋಬೇಕಷ್ಟೆ. ಫುಲ್ ಬಿಸಿ ಕಾಯ್ತಾರೆ ಮತ್ತು ಚರ್ಮ ಎಲ್ಲ ಸುಟ್ಟೋಗುತ್ತೆ. ಆ ಥರ ಅಲ್ಲ, ಕಾಟನ್ ಅರ್ವಿ ತೊಗೊಳ್ಳಿ, ಅದು ಫೋಲ್ಡ್ ಮಾಡಿ ಒಂದಿಷ್ಟು ದಪ್ಪ ಮಾಡ್ಕೊಂಡು ಅದನ್ನು ಕಾಟನ್ ಅರ್ವಿ ಹಂಚು ಮೇಲೆ ಕಾಯಿಸ್ಕೊಂಡು ಬೆನ್ನಿಗೆ ಕಾಟನ್ ಅರ್ವಿಯಿಂದ ಒತ್ಕೋಬೇಕು. ಸ್ವಲ್ಪ ಸ್ವಲ್ಪ ಬೆನ್ನಿಗಾಯಿತು, ಎದೆಗಾಯಿತು. ಕಫ ಆಲ್ಮೋಸ್ಟ್ ಕರೆಕ್ಟಾಗಿ ಹೋಗುತ್ತೆ. ನಾವು ಕರೆಂಟ್ ಮೇಲೆಲ್ಲ ಕೊಡಿಸ್ಕೊಂಡ್ರೆ ಅದೇನೋ ಇದಾಗುತ್ತೆ ಅಂತಾರೆ. ನಾನು ಒಮ್ಮೆ ಕೊಡಿಸ್ಕೊಂಡಿಲ್ಲ, ಆದರೆ ನಾನು ಅದನ್ನು ಮಾಡ್ಕೋತೇನೆ, ಯಾವಾಗಲೂ ಕಮ್ಮಿ ಮಾಡ್ಕೋತೇನೆ. ಈ ಸರಿ ಮಾಡಿಕೊಂಡೆ, ಅದು ಬರೋದೇ ಇತ್ತು ಅನಿಸುತ್ತೆ. ಬಂತು, ಏನೂ ಮಾಡೋದಕ್ಕಾಗಲ್ಲ. ವಾಯ್ಸ್ ಕೇಳೋದಿಲ್ಲ ಅಂತೀವ್ರಿ. ವಾಯ್ಸ್ ಏನೋ ನಮ್ಮ ಮನೆಯವರಿಗೆ ಕೇಳಿದೆ, ಹೀಗೆ ಹೇಳ್ತಾ ಇದ್ದಾರೆ, ಅದು ಮೈಕ್ ಬರುತ್ತಲ್ಲ ಅದು ಯೂಸ್ ಮಾಡೋದು ಗೊತ್ತಿಲ್ಲ. ಏನೋ ಕೇಳಿದೆ, ಆ ಮೈಕ್ ಎಷ್ಟು ಅಂಥೇಳಿ. ಅಲ್ಲಿ ಮೊಬೈಲ್ ಅಂಗಡಿ ಏನೋ 300 ರೂಪಾಯಿ ಹೇಳಿದಾರಂತೆ, ಅಂದರೆ 300 ರೂಪಾಯಿನೇ ಹೇಳಿದಾರಂತೆ. ನಮ್ಮ ಮನೆಯವರು ಅಂದರು, ಇದ್ರ ಪೇಮೆಂಟ್ ಇಲ್ಲ ಏನಿಲ್ಲ, ಬರೀ ಮೊಬೈಲಿಗೆ ತಂತ ಹಾಕೋದೆ ಅಂಥೇಳಿ ಬೈತಾ ಇದ್ದಾರೆ. ಫ್ರೆಂಡ್ಸ, ನೋಡ್ತೇನೆ ಪೇಟೆಗೆ ಹೋದರೆ ನೋಡ್ತೇನೆ ಎಷ್ಟರಲ್ಲಿ ಇದೆ ಅಂತೇಳಿ. ಜಾಸ್ತಿ ಇದ್ರೆ ಏನು ತರಲ್ಲ, ಒಂದು 200 ಅದಿದ್ರೆ ತರ್ತೇನೆ. ಹೇಗೆ ಬರುತ್ತೋ ಅದು ಗೊತ್ತಿಲ್ಲ. ಈಗ ಎಷ್ಟೊಂದು ಕ್ಯಾಮ್ರಾ ಎಲ್ಲ ಹಾಳು ಮಾಡಿದ್ದೀವಿ ತಂದು, ಇದು ಸ್ಟ್ಯಾಂಡ್ಗಳು. ಅದಕ್ಕಾಗಿ ನೋಡ್ತೇನೆ ಹೋದರೆ ಏನಾಗುತ್ತೆ. ಅದೊಂದು ಚಿಲ್ಲಿ ಪೌಡರ್ ಅದೊಂದು ಮನೆಗೆ ಬೇಕಾಗುವಂಥ ಒಂದು ಸ್ವಲ್ಪ ಸಾಮಾನು. ಮತ್ತು ಏನಾದರೂ ರೆಸಿಪಿ ಮಾಡಬೇಕು. ಮೊದಲು ರೆಸಿಪಿ ಎಲ್ಲ ಖಾಲಿ ಮಾಡಿದ್ದೇನೆ ನಾನು. ಎಷ್ಟು 30-40 ರೆಸಿಪಿ ಮಾಡಿಟ್ಟಿದ್ದೆ ಫ್ರೆಂಡ್ಸ್. ನಾನು ಮುಂಚೆನೇ, ಯಾಕಂದರೆ ಊರಿಗೆ ಹೋದರೆ ಎಷ್ಟು ದಿನ ಆಗುತ್ತೇನೋ ಅಂತ ಮಾಡಿದ್ದೆ. ಊರಿಗೆ ಹೋಗಿ ಬಂದಮೇಲೆ ಹುಷಾರೇ ತಪ್ಪಿಬಿಡ್ತು ನೋಡಿ. ಈಗ ರೆಸಿಪಿನೇ ಜಾಸ್ತಿ ಮಾಡಿಲ್ಲ, ಮಾಡಬೇಕು. ಇನ್ನೂ ರೆಸಿಪಿಗಳು ಸ್ಟಾರ್ಟ್ ಮಾಡ್ತೇನೆ. ವಾಯ್ಸು ಸ್ವಲ್ಪ ಈ ಥರ ಬರುತ್ತೆ, ಯಾರೂ ಬೇಜಾರು ಮಾಡ್ಕೋಬೇಡಿ ಪ್ಲೀಸ್. ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿತಾ ಇದ್ದೀರಿ, ಲೈಕ್ ಮರಿಬೇಡಿ ಪ್ಲೀಸ್. ಹಾಗೆ ಫ್ರೆಂಡ್ಸ್, ಫುಲ್ ಸಪೋರ್ಟ್ ನಿಮಗಿರಲಿ. ಹಾಗೆ ನಿಮ್ಮ ಆಶೀರ್ವಾದ ಕೂಡ ನನಗೆ ಬೇಕು. ಇದೇ ಥರ ನಮ್ಮ ವಿಡಿಯೋ ನೋಡಿ ಲೈಕ್ ಡನ್. ಮತ್ತೆ ಸಿಗ್ತೇನೆ. ಮೆಂತ್ಯ ಸೊಪ್ಪಿಂದ ವಡಾ ಮಾಡಲಿಕ್ಕೆ ನಾನು ಮೊದಲಿಗೆ ಒಂದು 2 ಈರುಳ್ಳಿ ದೊಡ್ಡದು ಈ ತರ ಕಟ್ ಮಾಡಿ ಇಟ್ಟಿದ್ದೆ ಫ್ರೆಂಡ್ಸ್. ಇದನ್ನೆಲ್ಲ ಈಗ ಇನ್ನು ಸಣ್ಣದಾಗಿ ನೀವು ಕಟ್ ಮಾಡಬಹುದು. ಇಲ್ಲಿ ವಡಾ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನು ಈ ತರ ಕಟ್ ಮಾಡಿ ಇಟ್ಟಿದ್ದೆ ಇದನ್ನ ಸಣ್ಣದಾಗಿ. ಇದನ್ನ ಈರುಳ್ಳಿ, ಇದಕ್ಕೀಗ ನಾವು ಬೇಕಾಗುವಂತ ಪದಾರ್ಥನ ಸೇರಿಸ್ಕೊಳ್ಳೋಣ ಬನ್ನಿ. ಇಲ್ಲಿ ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ. ಕಡಲೆ ಹಿಟ್ಟು ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ನೀವು ಇಲ್ಲಿ ಸೇರಿಸ್ಕೋಬಹುದು, ಆದ್ರೆ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಿಡಿ, ಅಷ್ಟು ಚೆನ್ನಾಗಿರಲ್ಲ. ನಾನಿಲ್ಲಿ ದೊಡ್ಡ ಟೇಬಲ್ ಸ್ಪೂನ್ ಇಂದ, ಅಂದ್ರೆ ದೊಡ್ಡ ಸ್ಪೂನು 2 ಸ್ಪೂನ್ ಹಾಕಿದ್ದೀನಿ. ಕಟ್ ಮಾಡಿಟ್ಟಿರುವಂತ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡಿಟ್ಟು ಇರುವಂತದ್ದು. ಮೆಂತ್ಯ ಸೊಪ್ಪು ಹಾಕ್ತಾ ಇರೋದ್ರಿಂದ ಕೊತ್ತಂಬರಿ ಸೊಪ್ಪು ಕೂಡ ಹಾಕಬೇಕು, ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಇದು 1 ಟೇಬಲ್ ಸ್ಪೂನ್ ಅಷ್ಟು ಅಜ್ವಾಯಿನ, ಅಂದ್ರೆ ಓಂ ಕಾಳು, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಇಲ್ಲಿ ವಡಾ ಮಾಡ್ಲಿಕ್ಕೆ ಅದು ಚೆನ್ನಾಗಿರುತ್ತೆ, ಯಾಕಂದ್ರೆ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ನಾವು ಅಜ್ವಾಯಿನ್ ಹಾಕಬೇಕು, ಆರೋಗ್ಯಕ್ಕೂ ಒಳ್ಳೇದು, ಮತ್ತೆ ಹೊಟ್ಟೆಗೆ ಗ್ಯಾಸ್ ಎಲ್ಲ ಹಿಡಿಯೋದಿಲ್ಲ ಅಂತೇಳಿ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಈಗ ಏನ್ ಮಾಡ್ತೀನಿ, 1 ಕಟ್ಟಿನಷ್ಟು ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕ್ಲೀನ್ ಮಾಡಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ. ಮೆಂತ್ಯ ಸೊಪ್ಪು ಎಷ್ಟು ಬೇಕಾದ್ರೂ ನೀವು ಇಲ್ಲಿ ಯೂಸ್ ಮಾಡಬಹುದು. ಹಾಗೆ ಇಲ್ಲಿ ಕಾಯಿ ಮೆಣಸು ಪೇಸ್ಟ್ ಹಾಕ್ತಾ ಇದ್ದೀನಿ. ನಾನು ಇಲ್ಲಿ ಕಟ್ ಮಾಡಿ ಏನು ಸೇರಿಸ್ತಾ ಇಲ್ಲ ಕಾಯಿ ಮೆಣಸು, ಸ್ವಲ್ಪ ಇದನ್ನ ತರಿಯಾಗಿ ಕುಟ್ಟಿಬಿಟ್ಟು ಹಾಕಿದ್ದೇನೆ. ಇದನ್ನೀಗ ನಾನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಮೊದಲಿಗೆ ನೀರು ಹಾಕದೇನೆ. ಯಾಕೆ ಹಾಗೆ ಮಿಕ್ಸ್ ಮಾಡ್ಕೋತೀನಿ ಅಂದ್ರೆ ಈರುಳ್ಳಿ ಕೂಡ ನೀರು ಬಿಡುತ್ತೆ. ಮೆಂತ್ಯ ಸೊಪ್ಪನ್ನು ಕೂಡ ನಾವು
ತೊಳೆದಿರೋದ್ರಿಂದ ಅದು ಕೂಡ ನೀರು ಬಿಡುತ್ತೆ ಅಂತೇಳಿ ಇಲ್ಲಿ ಎಲ್ಲ ಹಿಟ್ಟು ಹೊಂದ್ಕೋಬೇಕು. ಮತ್ತೆ ಇದಕ್ಕೆ ನೋಡಿ ವಡಾ ಮಾಡ್ಲಿಕ್ಕೆ ಎಷ್ಟು ಹದಕ್ಕೆ ಹಿಟ್ಟು ಬೇಕು ನೋಡಿ ಅಷ್ಟು ನೀವು ಕಡಲೆ ಹಿಟ್ಟನ್ನ ಸೇರಿಸ್ಕೋಬಹುದು. ಇಷ್ಟೇ ಅಂತೇನಿಲ್ಲ, ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಿಟ್ಟನ್ನ ನೀವು ಇಲ್ಲಿ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ವಡಾ ಹಿಟ್ಟಿನ ಹದಕ್ಕೆ ಕಲಸ್ಕೋಬೇಕಾಗುತ್ತೆ. ಗಟ್ಟಿಯಾಗಿ ಚೆನ್ನಾಗಿ ಕಲಸ್ಕೋಬೇಕು. ನಾವು ಬಜ್ಜಿಗೆಲ್ಲ ಆದ್ರೆ ಸ್ವಲ್ಪ ಮಿದುವಾಗಿ ಕಲಸ್ಕೋಬೇಕಾಗತ್ತೆ. ಇಲ್ಲಿ ವಡಾ ಹಿಟ್ಟಿನ ಹದಕ್ಕೆಲ್ಲ ಸ್ವಲ್ಪ ಗಟ್ಟಿ ಕಲಸ್ಕೋಬೇಕು. ನೋಡಿ ಇಷ್ಟು ಗಟ್ಟಿ ಬೇಕು ಇದು ಮೆಂತ್ಯ ಸೊಪ್ಪಿಂದು ವಡೆ ಮಾಡ್ಲಿಕ್ಕೆ ನಮಗೆ. ಈಗ ಇದನ್ನ ವಡೆ ಮಾಡಿ ತೋರಿಸ್ತೇನೆ ಯಾವ ತರ ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ಈಗ ಇದನ್ನ ನಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ತಗೋಬೇಕಾಗತ್ತೆ. ನೋಡಿ ಇಷ್ಟು ಗಟ್ಟಿ ಇರಬೇಕು ನಮಗೆ ಹಿಟ್ಟು. ಇದನ್ನ ವಡೆ ಆಕಾರ ಈ ತರ ತಟ್ಕೋಬೇಕು. ಇದನ್ನ ಎಣ್ಣೆಯಲ್ಲಿ ಬೇಕಾದ್ರೂ ನೀವು ಕರಿಬಹುದು. ಇಲ್ಲ ಅಂದ್ರೆ ನಿಮಗೆ ಬೇಡಪ್ಪ ಅಂದ್ರೆ ಇದನ್ನು ಫ್ರೈ ಮಾಡಬೇಕು. ತವಾ ಮೇಲೆ ಫ್ರೈ ಮಾಡ್ಕೋಬಹುದು. ಎರಡೂ ತರ ಮಾಡ್ಕೋಬಹುದು. ನಾನು ಇಲ್ಲಿ ಈಗ ಎಣ್ಣೆಯಲ್ಲಿ ನಿಮಗೆ ಫ್ರೈ ಮಾಡಿ ತೋರಿಸ್ತೇನೆ. ನೋಡಿ ವಡೆ ಮೆಂತ್ಯ ಸೊಪ್ಪಿನ ವಡೆ ತುಂಬಾ ಚೆನ್ನಾಗಿ ಆಗುತ್ತೆ. ಇದೇ ತರ ಎಲ್ಲ ಮಾಡಿ ರೆಡಿ ಮಾಡಿ ಇಡ್ತೇನೆ. ನೋಡಿ ಇಲ್ಲಿ ವಡೆ ಆಕಾರದಲ್ಲಿ ತಟ್ಟಿ ಇಟ್ಟಿದ್ದೇನೆ. ಈಗ ಒಂದೊಂದು ವಡೆ ಎಣ್ಣೆ ಕೂಡ ಕಾದಿದೆ ಫ್ರೆಂಡ್ಸ್. ಅದರಲ್ಲಿ ಒಂದೊಂದೇ ವಡೆಗಳನ್ನ ಬಿಟ್ಕೋತೇನೆ. ನಿಮ್ಗೆ ಬೇಡ ಅಂದ್ರೆ ತವಾ ಮೇಲೆ ಕೂಡ ಬೇಯಿಸ್ಕೋಬಹುದು. ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಎಷ್ಟು ಹಿಡಿಯುತ್ತೆ ನೋಡಿ ಅಷ್ಟನ್ನು ನೀವು ಇಲ್ಲಿ ಹಾಕೋಬಹುದು. ತುಂಬಾ ಅಂದ್ರೆ ಸಖತ್ತಾಗಿರುತ್ತೆ ಇದು ವಡೆ. ಮೆಂತ್ಯ ಸೊಪ್ಪಿನ ವಡೆ ತುಂಬಾ ಚೆನ್ನಾಗಿರುತ್ತೆ. ನಾನು ಇಷ್ಟು ಹಾಕಿದ್ದೀನಿ. ಅದು ಒಂದ್ 2 ನಿಮಿಷ ಆದ್ಮೇಲೆ ತಿರುಗಿಸಿ ಹಾಕೋನು. ನೋಡಿ ಈಗ ನಾನು ಒಂದೊಂದು ವಡೆಯನ್ನ ತಿರುಗಿಸಿ ಹಾಕ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ಫ್ರೆಂಡ್ಸ್. ಇದಕ್ಕೆ ನಿಮಗೆ ಇನ್ನೂ ಗರಿ ಗರಿ ಬೇಕನ್ಸಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬಹುದು. ಇಲ್ಲಿ ನಾನು ಮೆಂತ್ಯ ಸೊಪ್ಪನ್ನು ಹಾಕಿರೋದ್ರಿಂದ ಅಕ್ಕಿ ಹಿಟ್ಟನ್ನು ಹಾಕಿಲ್ಲ. ನೀವು ಬೇಕನ್ಸಿದ್ರೆ ಅಕ್ಕಿ ಹಿಟ್ಟನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೋಬಹುದು. ಬೇಕು ಅಂತ ಅನ್ಸಿದ್ರೆ ನಿಮಗೆ ಇನ್ನೂ ಗರಿ ಗರಿಯಾಗಿ ಚೆನ್ನಾಗಿ ಬೇಕಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದಾವಲ್ಲ. ಈಗ ಇನ್ನೂ ಫ್ರೈ ಆಗಬೇಕವು. ನೋಡಿ ಈಗ ಎರಡು ಸೈಡ್ ತಿರುಗಿಸಿ ಹಾಕಿದ್ದೇನೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಫ್ರೆಂಡ್ಸ್ ನಾನು ಇದನ್ನ ತಕೊಂಡ್ಬಿಡ್ತೀನಿ. ಎರಡು ಕಡೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದ್ದಾವೆ ಮೆಂತ್ಯ ಸೊಪ್ಪಿನ ವಡೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಫ್ರೆಂಡ್ಸ್. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇಲ್ಲಿ ನೋಡಿ ಈಗ ಮೆಂತ್ಯ ಸೊಪ್ಪಿನ ವಡೆ. ಮನೆಯಲ್ಲಿ ಮಕ್ಕಳು ಮೆಂತ್ಯ ಸೊಪ್ಪು ತಿನ್ನೋದಿಲ್ಲಲ್ಲ, ಆ ಟೈಮಲ್ಲಿ ನಾವು ಈ ಥರ ಮಕ್ಕಳಿಗೆ ವೆರೈಟಿಯಾಗಿ ಮಾಡಿಕೊಟ್ರೆ ತಿಂತಾವೆ ಅನ್ನೋದಕ್ಕೋಸ್ಕರ ನಾನು ಈ ಥರ ಮಾಡಿದ್ದೀನಿ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ. ನೋಡಿ ಮೆಂತ್ಯ ಸೊಪ್ಪಿನ ವಡೆ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಫ್ರೆಂಡ್ಸ್. ಸಖತ್ತಾಗಿದ್ದಾವೆ, ಟೇಸ್ಟಿಯಾಗಿ, ಮೇಲ್ಗಡೆ ಗರಿ ಗರಿ ಒಳಗಡೆ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಇದರೊಟ್ಟಿಗೆ ಕಾಯಿ ಚಟ್ನಿ ಇದ್ರೆ ಸೂಪರ್ ಆಗಿರುತ್ತೆ ನೋಡಿ. ಇಲ್ಲಾಂದ್ರೆ ಚಾ ಒಟ್ಟಿಗೆ ಸೂಪರ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನೂ ರೆಸಿಪಿ ಮಾಡೋದಕ್ಕಾಗಲಿಲ್ಲ ಫ್ರೆಂಡ್ಸ್. ಇವತ್ತು ಮಳೆ ಕೂಡ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ರೆಸಿಪಿ ಮಾಡಬೇಕಂದ್ರೆ ಕರೆಂಟ್ ಕೂಡ ಹೋಯಿತು, ಪ್ರಾಬ್ಲಮ್ ಆಯಿತು. ಈಗ ಸ್ವಲ್ಪ ಪೇಟೆ ಕಡೆ ಹೋಗಿ ಬರ್ತೀನಿ. ನೋಡಿ ಹೂ ಎಷ್ಟು ಚೆನ್ನಾಗಿದೆ, ಸೇಪಾಳೆ ಮಸ್ತ್ ಕಾಣತ್ತಲ್ಲ ಫ್ರೆಂಡ್ಸ. ನೋಡಿ ಯಾವ ಥರ ಹುಲ್ಲಿದೆ, ಹಾದು ಹೋಗ್ಲಿಕ್ಕೆ ದಾರಿ ಇಲ್ಲ. ಪೇಟೆಗೆ ಹೋಗಿ ಬರ್ತೀನಿ ಈಗ. ಸ್ವಲ್ಪ ಯಜಮಾನ್ರು ಮುಂದೆ ಹೋಗಿದ್ದಾರೆ, ನಾನು ಇಲ್ಲಿ ಹಿಂದೆ ಇದ್ದೀನಿ. ಅದಕ್ಕಾಗಿ ಹುಲ್ನಾಗ ಏನಾರು ಹೋದ್ರೆ ಭಯನ ಹಾಕ ನೋಡಿ. ಹೋಗಿ ಬರ್ತೇನೆ ಫ್ರೆಂಡ್ಸ್. ಬಂದ್ವಿ ನೋಡಿ. ಈಗ ಪೇಟೆಯಿಂದ ಬನ್ನಿ ಫ್ರೆಂಡ್ಸ್. ಮನೆಗೆ ಹೋಗ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಗ್ರೀನ್ ಗ್ರೀನ್ ಇದೆ. ನಾವು ಹಾದು ರಸ್ತೆ ನೋಡಿ ತುಂಬ ಚೆನ್ನಾಗಿ ಗ್ರೀನ್ ಗ್ರೀನ್ ಹುಲ್ಲಂತೂ ಎಷ್ಟು ಚೆನ್ನಾಗಿದೆ, ಕಾಣ್ತಿರ್ಬೋದು ನೋಡಿ ನಿಮಗೆ. ಸೂಪರಾಗಿದೆ ಹುಲ್ಲು. ಈ ಹುಲ್ಲು ನಮ್ಮೂರ ಕಡೆ ಆದರೆ ದನಕ್ಕೆ ಇಷ್ಟೋ ತನಕ ಒಬ್ಬರು ಬಿಡ್ತಿರ್ಲಿಲ್ಲ. ಇದನ್ನು ಕೈಕೊಂಡು ಹೋಗ್ತಿದ್ರು ನೋಡಿದರೆ. ಇಲ್ಲಿ ಯಾರೂ ಬರಲ್ಲ ಫ್ರೆಂಡ್ಸ್. ಇಲ್ಲಿ ದಾರಿ ತೋರಿಸ್ತೀನಿ ಯಾವ ಥರ ಆಗಿದೆ. ನಾವು ದಾರಿ ತೋರಿಸ್ತೀನಿ, ಒಂದು ನಿಮಿಷ ನೋಡಿ. ಈ ಕಡೆ ದಾರಿ ನೋಡಿ, ನೋಡಿ ಹುಲ್ಲೆಲ್ಲ ಬಂದುಬಿಟ್ಟಿದೆ. ನೈಟ್ ಇದರಲ್ಲಿ ಹೋಗ್ಲಿಕ್ಕೂ ಭಯ ಆಗುತ್ತೆ ಫ್ರೆಂಡ್ಸ್. ಅದಕ್ಕಾಗಿ ಹುಲ್ಲು ತೆಗಿಯೋರಿಗೆ ಹೇಳಿದಾರಂತೆ, ಮಿಷಿನಿಂದ ಒಂದು ಗಂಟೆಯಲ್ಲಿ ಕಟ್ ಮಾಡಿ ಹೋಗ್ತಾರೆ ಬಂದು. ಅವರಿಗೆ ಪುರ್ಸತ್ತಿಲ್ಲಂತೆ ಈಗ. ಅಂದರೆ ಈಗ ಎಲ್ಲ ಕಡೆ ಹುಲ್ಲು ಫುಲ್ಲು ಅಲ್ಲ,
ಫ್ರೀ ಇದ್ದಾಗ ಬರ್ತೀವಿ ಅಂತ ಹೇಳಿದಾರಂತೆ. ಫ್ರೀ ಇದ್ದಾಗ ಬಂದು ತೆಗೆದು ಹೋಗ್ತೇವೆ ಅಂತ ಹೇಳಿದಾರಂತೆ ಫ್ರೆಂಡ್ಸ. ನೋಡಿ ಇದು ಗಿಡ ರಸ್ತೆಗೆ ಬಂದಿದೆ. ಕರೆ ಇದರಲ್ಲಿ ಮುಳ್ಳು ತುಂಬ ಜಾಸ್ತಿ ಇದೆ. ಯಾವ ಮುಳ್ಳು ಅಂದರೆ ಮುಟ್ಟಿದರೆ ಮುನಿ ಅಂತಾರಲ್ಲ, ಅದು ಮುಳ್ಳು ಜಾಸ್ತಿ ಇದೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲೆಲ್ಲ ಮುಟ್ಟಿದರೆ ಮುನಿ ಆಗಲೇ ಇದು ಆಗುತ್ತೆ, ಅದು ಜಾಸ್ತಿ. ಮತ್ತು ಅದರೊಟ್ಟಿಗೆ ಹಾವು ಜಾಸ್ತಿ. ನೋಡಿ, ಹೂ ಮುಟ್ಟಿದರೆ ಮುನಿ ಎಷ್ಟೊಂದು ಹೂ ಬಿಟ್ಟಿದೆ. ಇದೆಲ್ಲ ಸಾಮಾನೆಲ್ಲ ತೊಗೊಂಡು ಬಂದೀವಿ. ನಿಂತಿದ್ದಾರೆ ನೋಡಿ. ಶ್ರೇಯಮ್ಮನಿಗೂ ನಿನ್ನೆ ಆಸ್ಪತ್ರೆಗೆ ಹೋಗಿ ಬಂದರು, ಹುಷಾರಿಲ್ಲ. ಮತ್ತೆ ಕೂಡ ಇವತ್ತು ಹೋಗಿಲ್ಲ, ಮನೆಗೆ ಬಂದಳು ಡೈರೆಕ್ಟು. ನೋಡಿ ಈಗ ಬಂದೀವಿ ಫ್ರೆಂಡ್ಸ. ಇನ್ನು ಚಪ್ಪಲ್ ಕಳೆದು ಒಳಗೆ ಬಂದೆ ನೋಡಿ. ಇಲ್ಲೊಂದಿಷ್ಟು ಸಾಮಾನು ತೊಗೊಂಬಂದಿಟ್ರು ಯಜಮಾನ್ರೀಗ. ಇದು ತರಕಾರಿ, ಇದು ಸ್ವಲ್ಪ ಸಾಮಾನಿದೆ, ಆಮೇಲೆ ತೆಗಿತೇನೆ ಫ್ರೆಂಡ್ಸ್, ತೋರಿಸ್ತೇನೆ ನಿಮಗೆ. ಪೇಟೆಗೆ ಹೋಗಿದ್ದೀವಲ್ಲ, ಏನೇನು ಸಾಮಾನು ತೊಗೊಂಬಂದೆ. ಸಾಮಾನು ಜಾಸ್ತಿ ಬೇಕಾಗಿತ್ತು, ಸ್ವಲ್ಪ ಇದು ಇರಲಿಲ್ಲ ಅಂತೇಳಿ ನಾನು ಬೇಕಾಗುವಂಥದ್ದು ಅಷ್ಟೇ ತೊಗೊಂಡಿದ್ದೀನಿ. ತುಂಬ ಇಂಪಾರ್ಟೆಂಟ್ ಇರುವಂಥದ್ದು ಮಾತ್ರ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ. ಇನ್ನೊಂದು ಸತಿ ಹೋದ್ರೆ ಆಯ್ತು ಅಂಥೇಳಿ. ಈಗ ಏನೇನು ತಂದಿದ್ದೀನಿ ಅಂಥೇಳಿ ಒಂದು ಸತಿ ತೋರಿಸ್ತೇನೆ ನಿಮಗೆ. ತೋರಿಸ್ತೀನಿ ಬನ್ನಿ ಏನೇನು ತಂದಿದ್ದೇನೆ ಅಂತೇಳಿ. ನೋಡಿ, ಇಲ್ಲಿ ಒಂದಿಷ್ಟು ಸಾಮಾನು ತೊಗೊಂಡಿದ್ದೀನಿ ಈಗ ನಾನು, ಕಾಣ್ತಿರ್ಬೋದು ನಿಮಗೆ. ಇದು ಹೆಸರುಬೇಳೆ ಫ್ರೆಂಡ್ಸ್, ಹೆಸರುಬೇಳೆ ಖಾಲಿಯಾಗಿತ್ತು. ಇದು ತೊಗರಿಬೇಳೆ ಒಂದು ಅರ್ಧ kg ಅಷ್ಟು. ಇದು ಕಾಶ್ಮೀರಿ ಚಿಲ್ಲಿ, ರೆಡ್ ಚಿಲ್ಲಿ ನೋಡಿ, ಕಾಶ್ಮೀರಿ ಚಿಲ್ಲಿ ಪೌಡರ್, ರೆಡ್ ಚಿಲ್ಲಿ ಪೌಡ್ರ್. ಮತ್ತು ಶೇಂಗಾ ತೊಗೊಂಡೆ 1 kg ಅಷ್ಟು. ಕಡಲೆ ಹಿಟ್ಟು 1 kg. ಇದು ಕಂಡೆನ್ಸ್ ಮಿಲ್ಕ್ ತೊಗೊಂಡೆ ನೋಡಿ, ಬೇಕಾಗಿತ್ತು ಕಂಡೆನ್ಸ್ ಮಿಲ್ಕು. ಇದು ಆರ್ಗ್ಯಾನಿಕ್ ಬೆಲ್ಲದ ಪೌಡರ್, ಅಂದರೆ ಫ್ರೆಂಡ್ಸೇ ಇದು ಚಹಾ ಮಾಡಲಿಕ್ಕೆ. ಈಗ ನಾರ್ಮಲ್ ಈ ಬೆಲ್ಲ ಹಾಕಿ ಚಹಾ ಮಾಡಿದರೆ ಚಹಾ ಒಡೆದು ಬಿಡ್ತಾಯಿದೆ, ಹಾಳಾಗ್ತಾಯಿದೆ ಚಹಾ ಎಲ್ಲ. ಅದಕ್ಕಾಗಿ ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರ್ ತೊಗೊಂಡೆ ಚಹಾಕ್ಕಂತೇಳಿ. ಕಡಲೆಬೇಳೆ, ಅವಲಕ್ಕಿ, ಮತ್ತು ಇದು ಒಳ್ಳೆದಕ್ಕಿ ರೆಸಿಪಿಗೆ ಅಂಥೇಳಿ ಫ್ರೆಂಡ್ಸ್. ಇದೆಲ್ಲ ಇದು ನೋಡಿ, ಅಗರ್ ಅಂದರೆ ಚೈನಾ ಗ್ರಾಸ್ ಬರುತ್ತೆ. ಇದಕ್ಕೆ ಚೈನಾ ಗ್ರಾಸ್ ಅಂತ ಕರೀತಾರೆ. ಇಲ್ಲಿದೆ ನೋಡಿ ಚೈನಾ ಗ್ರಾಸು. ಮತ್ತು ಇದಕ್ಕೆ ಅಗರ್ ಅಂತ ಕರೀತಾರೆ. ಇದೇನು ಚೈನಾದಿಂದ ಬಂದದ್ದಲ್ಲ, ಇಲ್ಲಿದ್ದೇನೆ. ಇದು ರೆಸಿಪಿಗೆ ಬೇಕಾಗುತ್ತೆ ಯಾವಾಗಲಾದರೂ ಅಂಥೇಳಿ ತೊಗೊಂಬಂದೆ. ಇದೊಂದಿಷ್ಟು ತೊಗೊಂಡಿನಿ. ತರಕಾರಿ ಒಂದಿಷ್ಟು ತಂದಿನಿ, ತೋರಿಸ್ತೇನೆ. ನೋಡಿ, ತರಕಾರಿ ಸ್ವಲ್ಪ ತೊಗೊಂಬಂದೆ ಫ್ರೆಂಡ್ಸ. 1-2 ಪಾಲಕ್ ತೊಗೊಂಬಂದೆ, ಮೆಂತ್ಯ ಪಲ್ಯ, ಮತ್ತು ಇದು ಮೆಣಸು, ಬಜ್ಜಿ ಮೆಣಸು, ಹಾಗಲಕಾಯಿ, ಕ್ಯಾಬೇಜು, ಮತ್ತು ನೋಡಿ ಆಲೂಗಡ್ಡೆ ಬೇಕಾಗಿತ್ತು, ಟೊಮೆಟೊ, ಲಿಂಬೆಹಣ್ಣು ಕೂಡ ಇದೆ ಇಲ್ಲಿ, ಪಪ್ಪಾಯ ಕಾಯಿ ಇದೆ, ಪಪ್ಪಾಯ ಹಣ್ಣಲ್ಲ ಕಾಯಿ ಇದೆ, ಬಾಳೆಹಣ್ಣು, ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ ಇಲ್ಲೇ, ಮತ್ತು ಬೆಂಡೆಕಾಯಿ, ಈರುಳ್ಳಿ, ಕ್ಯಾರೆಟು, ಇಷ್ಟಿದೆ ಫ್ರೆಂಡ್ಸ್ ಇದ್ರೊಳಗಡೆ. ಈಗ ಇಷ್ಟಿದೆ ನೋಡಿ. ಇದರಲ್ಲಿ ಒಂದು 4 ಪದಾರ್ಥ ಇದೆ. ಇಷ್ಟೀಗ ಪದಾರ್ಥ ತೊಗೊಂಡು ಸಂತೆ ಎಲ್ಲ ತೊಗೊಂಡಿದ್ದೀನಿ. ಇದೆಲ್ಲ ಈಗ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿ ತೆಗೆದಿಡಬೇಕು ಎಲ್ಲ. ಶ್ರೇಯಮ್ಮ ಇಲ್ಲಿ ಓದ್ತಾ ಕೂತಿದ್ದಾಳೆ, ಯಜಮಾನ್ರು ಇಲ್ಲಿ ಕೂತಿದ್ದಾರೆ. ಇದೆಲ್ಲ ಮಾಡಿ ಊಟಕ್ಕೆ ರೆಡಿ ಮಾಡಬೇಕು ಫ್ರೆಂಡ್ಸ. ನೋಡಿ, ಪುಲಾವನ್ನ ಮಾಡತ್ತೀನಿ ರಾತ್ರಿ ಊಟಕ್ಕೆ. ಇಲ್ಲಿ ಅಕ್ಕಿ ಹಾಕಿನಿ, ರೇಷನ್ ಅಕ್ಕಿ ತೊಳೆದ್ಬಿಟ್ಟು ಒಂದು ಕುದಿಬೇಕು ಚೆನ್ನಾಗಿ. ಸ್ವಲ್ಪ ಕುದ್ದ ಮೇಲೇ ಟೋಪನ್ ಹಾಕಬೇಕು, ಅಂದರೆ ಕರೆಕ್ಟ್ ಆಗುತ್ತೆ ಫ್ರೆಂಡ್ಸ. ಈಗ ಟೋಪನ್ ಹಾಕಿ ಒಂದು 3 ವಿಸಿಲ್ ಬರುತ್ತೆ. ಒಂದು 3 ವಿಸಿಲ್ ಬರಲಿ ಚೆನ್ನಾಗಿ. ಸ್ವಲ್ಪ ಕುಡಿಲಿಕ್ಕೆ ನೀರು ಕಾಸ್ಕೊಂಡ್ಬಿಡ್ತೇನೆ ಫ್ರೆಂಡ್ಸ್. ಏನೂ ರೆಸಿಪಿ ಮಾಡೋಕ್ಕಾಗಲಿಲ್ಲ ಇವತ್ತು. ಅದು ಮಳೆ ಬರುವಾಗ ಇದು ಆಗಲ್ಲ ಫ್ರೆಂಡ್ಸ್, ಇಲ್ಲಿ ಮಾಡಲಿಕ್ಕೆ ಸೌಂಡ್ ಜಾಸ್ತಿ ಬಂದುಬಿಡುತ್ತಲ್ಲ ಮಳೆದಂಥೇಳಿ ಬಿಟ್ನಿ.
ನಾಳೆಗೆ ಮಾಡಬೇಕು ಫ್ರೆಂಡ್ಸೇ. ಈಗ ಸುಡ್ತೈತೆ ನೋಡ್ರಿ, ಅಷ್ಟೊಂದು ಇವು ಎಷ್ಟು ಬೇಗ ಸುಡಾತೈತೆ ಅದು ಸ್ವಲ್ಪ ಬಿಸಿ ಇರೋದು ಹಾಕಿನಿ. ಏನಾರು ಮಾಡ್ಬೇಕಂತ ಹೇಳಿ ಚಕ್ಲಿ ಮಣಿ ಕ್ಲೀನ್ ಮಾಡಿ ತೊಳೆದಿಟ್ಟು ಒಂದೆ. ಚಕ್ಲಿಯರು ಏನಾರು ಮಾಡ್ಬೇಕಂತ ಹೇಳಿ ಇದ್ರದ್ದು ಮಾಡ್ಬೇಕಂತ ಮಾಡಿದ್ನಿ ಫ್ರೆಂಡ್ಸ. ಸ್ವಲ್ಪ ಮಳೆ ಬಿಟ್ಟಿತ್ತು ಮಧ್ಯಾಹ್ನ ಅಂಥೇಳಿ ಆಗ ಮನೆ ಕ್ಲೀನ್ ಮಾಡ್ಕೋತ ಕೂತ್ಕೊಂಡೆ. ಆಗಲಿಲ್ಲ, ನಾಳೆ ಮಾಡಬೇಕು ಏನಾದರೂ ಸ್ವಲ್ಪ ಫ್ರೆಂಡ್ಸ್. ಇದಷ್ಟು ನೀರು ಕಾದು ನೋಡಿ. ಇದು 3 ಸಿಟಿ ಬರಲಿ ಈಗ. ಅಷ್ಟರಲ್ಲಿ ನಾನು ಬೇರೆ ಕೆಲಸ ಇದೆ ಮಾಡ್ಕೋತೇನೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ರಾತ್ರಿಗೆ ಪುಲಾವನ್ನ ಮಾಡಿದ್ನಿ. ಆವಾಗಲೇ ತೋರಿಸಿದ ಹಾಗೆ ಎಷ್ಟು ಉದುರಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಸಿಂಪಲ್ಲಾಗಿ ಮಾಡಿದ್ದೀವಿ, ಏನು ಜಾಸ್ತಿ ಪದಾರ್ಥ ಹಾಕಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಈಗ ರಾತ್ರಿ ಊಟಕ್ಕೆ ಪುಲಾವನ್ನ ರೆಡಿಯಾಗಿದೆ. ಸಲಾಡ್ ಮಾಡಿಲ್ಲ, ಕೋಲ್ಡ್ ಆಗುತ್ತೆ ಅದೊಂದು ಸ್ವಲ್ಪ ಸಲಾಡ್, ಎಲ್ಲರಿಗೆ ಶೀತಾಗಿರೋದ್ರಿಂದ. ಈಗ ಸರ್ವ್ ಮಾಡ್ತೀನಿ ನೋಡಿ. ರಾತ್ರಿ ಊಟಕ್ಕೆ ಪುಲಾವನ್ನ ರೆಡಿ ನೋಡಿ. ಸ್ವಲ್ಪ ಯಜಮಾನ್ರಿಗೆ ಬಜ್ಜಿ ಬೇಕಾಗಿತ್ತು ಫ್ರೆಂಡ್ಸ, ಬಜ್ಜಿ ಕೂಡ ಮಾಡೀನಿ. ಮತ್ತು ಹಾಗೆ ಮೆಣಸು ಕೂಡ ಕರೆದೆ ಸ್ವಲ್ಪ. ಮತ್ತು ಮೆಂತ್ಯ ಪಲ್ಯ ತಂದಿದ್ದೀವಲ್ಲ, ಮೆಂತ್ಯ ಪಲ್ಯ ಕೂಡ ಸೋಸಿ ತೊಳೆದಿಟ್ಟೆ ಸ್ವಲ್ಪ. ಅನ್ನದೊಟ್ಟಿಗೆ ತಿನ್ನಲಿಕ್ಕೆ ಅಂಥೇಳಿ ನೋಡಿ. ಈಗ ಇಲ್ಲಿ ಪುಲಾವನ್ನ, ಮೆಂತ್ಯ ಪಲ್ಯ, ಬಜ್ಜಿ ಮತ್ತು ಮೆಣಸು ಕೂಡ ಕರೆದೀನಿ ನೋಡಿ. ಇಲ್ಲಿ ಬಿಸಿನೀರು ಕಾಯಿಸಿಟ್ಕೊಂಡು ಕುಡಿಲಿಕ್ಕೆ ಶ್ರೇಯಂಗೆ ನನಗೆ. ಊಟ ಮಾಡ್ತೇವೆ ಫ್ರೆಂಡ್ಸ. ಊಟ ಆದಮೇಲೆ ಮತ್ತೆ ಸಿಗ್ತೇವೆ. ಇಷ್ಟೇ ಇದೆ ನೋಡಿ ಇವತ್ತು ಊಟಕ್ಕೆ ಫ್ರೆಂಡ್ಸ. ಮಾತ್ರೆ ನೋಡಿ ನಾನು ತಗೊಳ್ಳಿಕ್ಕೆ ಒಂಥರ ಭಯ ಅನಿಸ್ತದೆ. ಇವ್ನು ನೋಡಿ ಅದೇನೋ ದನಗಳಿಗೆ ಹಾಕ್ತಾರಲ್ಲ ಅಂತ ಮಾತ್ರೆ ಕೊಟ್ಟಾರ ನೋಡಿ ಫ್ರೆಂಡ್ಸ್. ದನಕ್ಕೆ ಹಾಕ್ತಾರೆ ಅಂತ ದೊಡ್ಡ ತಗೊಳ್ಳಿಕ್ಕೆ ಒಂಥರ ಅನ್ನಿಸ್ತಾ ಉಂಟು. ಇದು ಮಧ್ಯಾಹ್ನದೈತಿ. ಇಲ್ಲೊಂದಿದೆ ಖಾಲಿ ಹಾಕೈತಿ. ಇದ್ರಾಗ ಒಂದು 6 ಮಾತ್ರೆ ಇರಬೇಕು. ಇದು ಕಟ್ಟಿ ಕೊಟ್ಟಾರು ನೋಡಿ. ಇಲ್ಲಿ ಒಂದು 8 ತಾವು ಮಾತ್ರೆ, 2 ಥರ. ಇದು ಮಧ್ಯಾಹ್ನ, ಇದು ರಾತ್ರಿಗೆ. ಇದು ಒಂದು ಮತ್ತು ಇದು ಒಂದು. ಈಗ ರಾತ್ರಿ ತೊಗೋಬೇಕೀಗ. ಎಷ್ಟು ಮಾತ್ರೆ ತೊಗೊಂಡ್ರು ಕಮ್ಮಿನೇ ಆಗೋದಿಲ್ಲ. ನುಂಗಿ ಸಾಕಾಗಿದೆ ನೋಡಿ. ಈಗ ಮಾತ್ರೆ ತೊಗೋತೀನಿ ಫ್ರೆಂಡ್ಸ. ಮಾತ್ರೆ ತೊಗೊಂಡು ಮಾತ್ರೆ ಬಾಕ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಇರೋದೇ 6 ಮಾತ್ರೆ, ಒಂದು ಬಾಕ್ಸೇ ಇರುತ್ತೆ ಇದು. ಅದೇ ಇದು ದೊಡ್ಡ ಮಾತ್ರೆ ನೋಡಿ. ಹೇಳಿದ್ನೆಲ್ಲ ನಮ್ಮ ಕಡೆ ಹಸುಗಳಿಗೆ ಹಾಕ್ತಾರೆ, ಇಷ್ಟು ದೊಡ್ಡ ಇರ್ತವೆ. ಸಾರಿ ಫ್ರೆಂಡ್ಸ್ ಅಂದ್ಬಿಟ್ಟೆ. ಏನು ಮಾತ್ರೆ ತೊಗೊಳಿಕ್ಕೆ ಬೇಜಾರು. ಸಿಕ್ಕಾಬಿಟ್ಟೆ ಬಾಯಿ ಎಲ್ಲ ಒಂಥರ ಹಾಗಲಕಾಯಿ ತಿಂದಂಗೆ ಆಗ್ತಾ ಉಂಟು. ಆದರೂ ತೊಗೋಬೇಕು, ಏನು ಮಾಡೋದಕ್ಕೆ ಬರಲ್ಲ. ಈಗ ಮಾತ್ರೆ ತೊಗೊಂಡ್ಮೇಲೆ ಸುಮ್ಮನೆ ಮಲ್ಕೊಂಡ್ಬಿಡ್ತೀನಿ. ಹಾಗಾಗಿ ಫ್ರೆಂಡ್ಸ, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡಿ. ಲೈಕ್ ಅಂತ ಯಾರು ಕೊಡ್ತಾನೆ ಇಲ್ಲ, ಯಾಕೆ ಅಂತೇಳಿ ಗೊತ್ತಿಲ್ಲ. ಲೈಕ್ ಮಾತ್ರ ಕೊಡ್ತಾ ಇಲ್ಲ, ಪರವಾಗಿಲ್ಲ, ಏನು ಮಾಡ್ಲಿಕ್ಕೆ ಬರಲ್ಲ. ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಇಲ್ಲಾಂದರೆ ಬಿಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಶುಭರಾತ್ರಿ, ಗುಡ್ ನೈಟ್.